ಆದ್ರೆ ನಿಮ್ಮ ಕೆಲವು ಫ್ಯಾನ್ಸ್ ಹೇಗಿದ್ದಾರೆ ಅಂದ್ರೆ ಮನೆಗೆ ನುಗ್ಬಿಡ್ತಾರೆ ರಾತ್ರಿಲಿ. ತುಂಬಾ ಜನ ಆ ಥರ ಇದ್ದಾರೆ ಸರ್. ಅದರಲ್ಲೊಬ್ಬ ಇದ್ದಾರೆ, ನಾನು ನಿಮ್ಗೆ ಹೇಳಿದ್ರೆ ನೀವು ನಂಬೋದಿಲ್ಲ ಆ್ಯಕ್ಚುಲಿ ಅದನ್ನ. ನಾನು ಶಾಕ್ ಆಗೋಗಿದ್ದೆ ಅವ್ರು ನೋಡಿ. ಅದು ಅವತ್ತು ನನ್ನ ಬರ್ಡೇ ಏನೋ ಇತ್ತು ಅಥವಾ ಇಂಟರ್ವ್ಯೂ ಏನೋ ಇತ್ತು. ಸೊ ತುಂಬಾ ಜನ ಜರ್ನಲಿಸ್ಟ್ಗಳು ಬಂದಿದ್ರು. ಸೊ ಅವ್ರಗಳ ಮಧ್ಯದಲ್ಲಿ ಇವರು ಇಲಿಮರಿ ಥರ ಬಂದ್ಬಿಟ್ಟಿದ್ದಾರೆ. ಹೆಂಗ್ ಬಂದ್ರು ಅಂತ ಗೊತ್ತಿಲ್ಲ, ಹಂಗೆ ಸೈಲೆಂಟಾಗಿ ಬಂದ್ಬಿಟ್ಟಿದ್ದಾರೆ. ಮತ್ತೆ ಆಮೇಲೆ ಅವರು ಬಟ್ಟೆ ಬಿಚ್ಚಿ, ಗಂಡ್ಸವರು ಬಟ್ಟೆ ಬಿಚ್ಚಿದ್ರು. ಆಮೇಲೆ ನಮ್ಮ ಸ್ವಿಮ್ಮಿಂಗ್ ಪೂಲಲ್ಲಿ ಅವ್ರು ಡೈವ್ ಮಾಡಿ ಒಂದು ಫುಲ್ ಲೆಂತ್ ಹೊಡೆದ್ರು ಅವರು. ಆಮೇಲೆ ವಾಪಸ್ ಬಂದು ಅವ್ರ ಟವಲ್ ಎಲ್ಲ ತೊಗೊಂಬಂದಿದ್ರು, ಕ್ಲೀನ್ ಮಾಡ್ಕೊಂಡು ಬಟ್ಟೆ ಹಾಕೊಂಡು. ಅವಾಗ ಸೆಕ್ಯೂರಿಟಿ ಅವ್ರನ್ನ ತಡೆದು, ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂದ್ರೆ, ನಾನು ಇಲ್ಲಿ ಏನು ಮಾಡ್ತಾ ಇಲ್ಲ, ನಾನು ಶಾರುಖ್ ಖಾನ್ ಎಲ್ಲಿ ಸ್ನಾನ ಮಾಡ್ತಿರೋ ಅಲ್ಲಿ ಸ್ನಾನ ಮಾಡಬೇಕಿತ್ತು, ಬಂದೆ ಅಷ್ಟೇ. ನಾನು ಸ್ನಾನ ಮಾಡಾಯ್ತು, ನಾನು ಇವಾಗ ಹೋಗ್ತಾ ಇದ್ದೀನಿ ಅಂದ್ರು. ಅವ್ರಿಗೂ ಇದು ಸ್ವಲ್ಪ ತಮಾಷೆ ಅನ್ನಿಸ್ತು, ಆದರೆ ಸೀರಿಯಸ್ ಆಗಿ ಅವ್ರನ್ನ ಹಿಡಿದು ಕೂರಿಸ್ಕೊಂಡಿದ್ರು. ಸೊ ನನಗೆ ಫೋನ್ ಬಂತು ಮೇಲಕ್ಕೆ. ಅವಾಗ ಸರ್ ಅದು ನಾನು ಬರ್ತೀನಿ, ಮೀಟ್ ಆಗ್ತೀನಿ, ನಂಗೆ ಮೀಟ್ ಆಗಬೇಕು ಅಂದೆ. ಅದಕ್ಕೆ ಅವ್ರು ಮೀಟ್ ಆಗಕ್ಕೆ ಇಷ್ಟ ಇಲ್ಲ ಅಂದರು. ಜಾಸ್ತಿ ಫ್ರೀ ಆಗ್ಬೇಡಿ ನನ್ನ ಜೊತೆ. ನಾನು ಬರೀ ಸ್ನಾನ ಮಾಡಕ್ಕೆ ಬಂದಿದ್ದೆ, ನಾನು ಸ್ನಾನ ಮಾಡಾಯ್ತು, ನಾನು ಹೋಗ್ತಾ ಇದ್ದೀನಿ, ಇದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಕ್ಕಾಗಲ್ಲ ಅಂತ ಹೊರಟರು.